ರಿಫ್ರಾಕ್ಷನ್ ಬೈ ಅ ಸ್ಪೆರಿಕಲ್ ಲೆನ್ಸ್. ಸೊ ನಿಮ್ಮ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ರಿಫ್ರಾಕ್ಷನ್ ಟಾಪಿಕ್ ಬಂದು ರಿಫ್ರಾಕ್ಷನ್ ಬೈ ಸ್ಪೆರಿಕಲ್ ಲೆನ್ಸಸ್ ಅಂತ ಹೇಳಿ. ಸೊ 3 ಕೇಸ್ ನೋಡ್ತಾ ಇದ್ದೀವಿ ಇಲ್ಲಿ. ರಿಫ್ರಾಕ್ಷನ್ ಬೈ ರೆಕ್ಟ್ಯಾಂಗ್ಯುಲರ್ ಮೀಡಿಯಮ್, ಈ ಮೊದಲನೇ ಕೇಸು, ಎರಡನೇ ಕೇಸು ನಿಮ್ಗೆ ಸುಲಭ ಮಾಡೋದಕ್ಕೆ ಇರೋವಂಥ ಟಾಪಿಕ್ ಇವೆಲ್ಲ. ಸೊ ರಿಫ್ರಾಕ್ಷನ್ ಬೈ ರೆಕ್ಟ್ಯಾಂಗ್ಯುಲರ್ ಮೀಡಿಯಮ್ ಆಲ್ರೆಡಿ ನೋಡಿದ್ದೀವಿ. ಇದು ಎಣ್ಣೆಯಲ್ಲಿ ನಾವು ಲೈಟ್ ಈ ಥರ ಹೋಯಿತು ಅಂತ ಹೇಳಿದ್ರೆ ಬಿಕಾಸ್ ದೇರ್ ಇಸ್ ಚೇಂಜ್ ಇನ್ ಆಪ್ಟಿಕಲ್ ಡೆನ್ಸಿಟಿ, ಅದು ರಿಫ್ರ್ಯಾಕ್ಟ್ ಹಾಕ್ಕೊಂಡು ಪ್ಯಾರಲಲ್ಲಿ ಶಿಫ್ಟ್ ಆಗುತ್ತೆ. ದೇರ್ ಇಸ್ ಅ ಲ್ಯಾಟ್ರಲ್ ಶಿಫ್ಟ್ ಅಲ್ವಾ. 2 ಜಾಗದಲ್ಲಿ ರಿಫ್ರಾಕ್ಷನ್ ಆಗ್ತಾಯಿದೆ ಇಲ್ಲಿ, ಸರಿನಾ. ಆ್ಯಂಡ್ ವಿ ಆರ್ ಸೀಯಿಂಗ್ ಸಮ್ ಕಾನ್ಸೆಪ್ಟ್ ಕಾಲ್ಡ್ ಎಸ್ ಲ್ಯಾಟ್ರಲ್ ಶಿಫ್ಟ್. ಸೊ ದಿಸ್ ಈಸ್ ರಿಫ್ರಾಕ್ಷನ್ ಬೈ ಅ ರೆಕ್ಟ್ಯಾಂಗ್ಯುಲರ್ ಮೀಡಿಯಮ್. ಇದನ್ನು ನೋಡಿದ್ರಿ. ಇದು ನಿಮ್ಮ ಸಿಲೆಬಸ್ಸಲ್ಲಿಲ್ಲ, ಇದನ್ನು ನೋಡಿದ್ರೆ ಸ್ವಲ್ಪ ಸ್ಪೆರಿಕಲ್ ಲೆನ್ಸಸ್ ಬಗ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂಥೇಳಿ ಈ ಟಾಪಿಕ್ ನೋಡ್ತಾ ಇದ್ದೀನಿ. ರಿಫ್ರಾಕ್ಷನ್ ಬೈ ಅ ಸಿಲಿಂಡ್ರಿಕಲ್ ಮೀಡಿಯಮ್, ಆಯಿತಾ. ಸೊ ಇದರ ರಿಲೇಟೆಡು ಪ್ರಾಕ್ಟಿಕಲ್ ವಿಡಿಯೋ ಇಲ್ಲಿದೆ. ಸೊ ಗ್ರೀನ್ ಲೇಸರು ಅದು ನೀರು, ಆಯಿತಾ. ನಿಮ್ಮ ಮೀಡಿಯಮ್ ಆಪ್ಟಿಕಲ್ ಡೆನ್ಸಿಟಿ ಚೇಂಜಿಂಗ್ ಮೀಡಿಯಮ್ ಬಂದು ನೀರು. ಅಬ್ಸರ್ವ್ ಮಾಡಿ ರಿಫ್ರಾಕ್ಷನ್ನ, 2 ಜಾಗದಲ್ಲಿ ರಿಫ್ರಾಕ್ಷನ್ ಆಗ್ತಾಯಿದೆ. ನೀರಲ್ಲಿ ನೋಡಿ ಲೈಟು ಸ್ಟ್ರೈಟಾಗಿರುತ್ತೆ. ಸೊ ದಟ್ ಈಸ್ ಯುವರ್ ರಿಫ್ರಾಕ್ಷನ್ ಬೈ ಅ ಸಿಲಿಂಡ್ರಿಕಲ್ ಮೀಡಿಯಮ್. ಇಲ್ಲಿ 2 ಜಾಗದಲ್ಲಿ ರಿಫ್ರಾಕ್ಷನ್ ಆಗ್ತಾಯಿದೆ ಅಲ್ವಾ. ಮೊದಲನೇ ಜಾಗದಲ್ಲಿ ಮತ್ತು ಇಲ್ಲಿ 2ನೇ ಜಾಗದಲ್ಲಿ ಈ ರೀತಿಯಲ್ಲಿ 2 ಸತಿ ರಿಫ್ರಾಕ್ಷನ್ ಹಾಕ್ಕೊಂಡು ಈ ಥರ ಆ ಲೈಟ್ ಹೋಗ್ತಾ ಇದೆ, ಸರಿ ತಾನೆ. ಇದು ಮೊದಲನೇ ವಿಷಯ. ಎರಡನೇ ವಿಷಯ ಏನಂತ ಹೇಳಿದ್ರೆ ಇಲ್ಲಿ ಲ್ಯಾಟ್ರಲ್ ಶಿಫ್ಟಿಂಗ್ ಥರ ಏನೂ ಆಗ್ತಾಯಿಲ್ಲ ಇಲ್ಲಿ. ಸೊ ವಿಚಿತ್ರವಾಗಿ ಎಲ್ಲೆಲ್ಲೋ ಹೋಗ್ತಾಯಿದೆ. ಬಟ್ ಇದರಲ್ಲೂ ಒಂದು ಪ್ಯಾಟ್ರನ್ ಇರುತ್ತೆ. ಆ ಪ್ಯಾಟ್ರನ್ ರೆಕಗ್ನೈಸ್ ಮಾಡಿ ಸ್ಟಡಿ ಮಾಡಿ ಫಾರ್ಮುಲಾಸ್ ಎಲ್ಲ ಬರೆದು ಕಲಿಬೋದು, ಆಯಿತಾ. ಬಟ್ ಆಫ್ಕೋರ್ಸ್ ನಾವು ಸಿಲಿಂಡ್ರಿಕಲ್ ಮೀಡಿಯಮ್ ನೋಡ್ತಾ ಇಲ್ಲ, ನಾವು ಸ್ಪೆರಿಕಲ್ ಮೀಡಿಯಮ್ ನೋಡ್ತಾ ಇದ್ದೀವಿ. ಸೊ ಸ್ಪೆರಿಕಲ್ ಲೆನ್ಸಸ್ ಇಲ್ಲ ಅಂತ ಹೇಳಿದ್ರೆ ಸ್ಪೆರಿಕಲ್ ಮೀಡಿಯಮ್. ಸೊ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ಅ ಸ್ಪೆರಿಕಲ್ ಮೀಡಿಯಮ್ ಏನಂತ ಹೇಳಿದ್ರೆ ಆ ಲೆನ್ಸ್ ಇಸ್ ಬೌಂಡೆಡ್ ಬೈ ಅಟ್ಲೀಸ್ಟ್ 1 ಸ್ಪೆರಿಕಲ್ ಸರ್ಫೇಸ್ ಈಸ್ ಯುವರ್ ಸ್ಪೆರಿಕಲ್ ಮೀಡಿಯಮ್ ಅಂತ ಹೇಳ್ತು ಅಂದರೆ ಇದು ನೋಡಿ, ಇದು ನಿಮ್ಮ ಸ್ಪೆರಿಕಲ್ ಮೀಡಿಯಮ್. ಇದು ಟ್ರಾನ್ಸ್ಪರೆಂಟ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾನು ನೋಡ್ತೀನಿ ಪ್ರಾಕ್ಟಿಕಲಾಗಿ, ತಕ್ಷಣಕ್ಕೆ ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಒಂದು ಕಡೆ ಕರ್ವ್ಡ್ ಆಗಿದೆ ನೋಡಿ, ಇಲ್ಲಿ ಕರ್ವ್ಡ್ ಆಗಿದೆ, ಇನ್ನೊಂದು ಕಡೆ ಫ್ಲ್ಯಾಟ್ ಆಗಿದೆ, ಆಯಿತಾ. ಸೊ ದಿಸ್ ಈಸ್ ಅ ಸ್ಪೆರಿಕಲ್ ಮೀಡಿಯಮ್. ಇದೊಂದು ಲೆನ್ಸ್ ಎಕ್ಸಾಂಪಲ್. ಸೊ ನಿಮ್ಮ ಸಿಲೆಬಸಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ಕಡೆ ಕರ್ವ್ಡ್ ಇದ್ದು ಮತ್ತೊಂದು ಕಡೆನೂ ಕರ್ವ್ಡ್ ಇರೋವಂಥ ಸಿಲೆಬಸ್ಸಲ್ಲಿ ಇರೋವಂಥ ಟಾಪಿಕ್ಕು, ಸರಿನಾ. ಸೊ ಈ ಥರ ಮಧ್ಯದಲ್ಲಿ ದಪ್ಪ ಇದ್ದು ಮತ್ತೊಂದು ಮಧ್ಯದಲ್ಲಿ ತೆಳ್ಳಗಿದ್ದು, ಸರಿನಾ, ನಿಮ್ಮ ಸಿಲೆಬಸ್ಸಲ್ಲಿರುವಂಥ ಲೆನ್ಸಸ್ಸು. ಈ ನಮ್ಮ ಕಣ್ಣು ತೊಂದರೆ ಇರೋರಿಗೆ, ಶಾರ್ಟ್ ಸೈಟ್ ಇರೋರಿಗೆ, ಆಯಿತಾ, ಇದನ್ನೇ ಉಪಯೋಗಿಸೋದು. ಅದ್ರ ಬಗ್ಗೆನೇ ನಾವು ತಿಳ್ಕೊತಾ ಇರೋದಿಲ್ಲ, ಸರಿನಾ. ಸೊ ಹಾಗಾಗಿ ಈ ಸಿಲೆಬಸ್ಸು, ಈ ಟಾಪಿಕ್ಕು ಕಲ್ತಷ್ಟು ಪ್ರಾಕ್ಟಿಕಲ್ ಅಪ್ಲಿಕೇಶನು ಕೂಡ ಇದೆ. ಸೊ ಒಳ್ಳೆಯದಿದು. ಪ್ರತಿಯೊಂದು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇದೆ. ಬಟ್ ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ಕ್ಲೋಸ್ ಟು ಮೆನಿ ಪೀಪಲ್ ಅಂತ ಹೇಳ್ಬೋದು. ತುಂಬ ಜನಕ್ಕೆ ಉಪಯೋಗ ಬರುವಂಥ ಟಾಪಿಕ್ ಇದು. ಬಟ್ ಇದರಲ್ಲಿ ಸ್ಪೆರಿಕಲ್ ಪಾರ್ಟ್ ಏನು ಬಂತು, ಯಾಕಂದರೆ ಸ್ಪೆರಿಕಲ್ ಲೆನ್ಸ್ ಅಂತ ಹೇಳ್ತಾ ಇದ್ವಿ. ಬಟ್ ಸ್ಪೆರಿಕಲ್ ಸ್ಪಿಯರ್ ಎಲ್ಲಿದೆ ಇಲ್ಲಿ? ಗುಂಡಿಗೆ ಏನು ಕಾಣ್ತಾನೆ ಇಲ್ಲ ಇಲ್ಲಿ. ಗುಂಡಿಗೆ ಏನು ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಈಚ್ ಆಫ್ ದಿಸ್ ಇಸ್ ಪಾರ್ಟ್ ಆಫ್ ಅ ಸ್ಪಿಯರ್. ನೋಡಿ, ಇದು ಈಚ್ ಆಫ್ ದಿಸ್ ಇಸ್ ಪಾರ್ಟ್ ಆಫ್ ಅ ಸ್ಪಿಯರ್. ಅರ್ಥ ಆಯ್ತಾ? ಈ ರೀತಿಯಲ್ಲಿ ಸೊ ಒಂದು ಸ್ಪಿಯರ್ನ, 2 ಸ್ಪಿಯರ್ನ ಕಟ್ ಮಾಡಿಕೊಂಡು ಈ ಥರ ಮೆತ್ತಿಸೋದು ನಮ್ಮ ಕೆಲಸ. ಮೆತ್ತಿಸಾದ್ಮೇಲೆ ಇದೇ ನಿಮ್ಮ ಲೆನ್ಸು, ಸರಿನಾ. ಮತ್ತೊಂದರಲ್ಲೂ ಅದೇ ಕೇಸು. ಇಲ್ಲೂ ಕೂಡ ನೋಡಿ, ಸರಿನಾ. ಸೊ ಈ ಥರ ಇಲ್ಲಿ ಗುಂಡಿ ಮಾಡ್ತಾಯಿದೆ ಇಲ್ಲಿ ಸ್ಪಿಯರು, ಆಯಿತಾ. ಒಂದರಲ್ಲಿ ಕಟ್ ಮಾಡ್ತಾಯಿದ್ದೀವಿ, ಇನ್ನೊಂದರಲ್ಲಿ ಗುಂಡಿ ಮಾಡ್ತಾಯಿದೆ. ಸೊ ದಟ್ಸ್ ಹೌ ಸ್ಪಿಯರ್ಸ್ ಆರ್ ಇನ್ವಾಲ್ವ್ಡ್. ಸೊ ನಿಮ್ಮ ಡೆಫಿನೇಷನ್ ಹೀಗಿದೆ: a transparent material bounded by 2 surfaces of which one or both surfaces are spherical forms a lens.
ಸೊ ಇದು ನಿಮ್ಮ ಇಂಟ್ರೊಡಕ್ಷನ್ ಪಾರ್ಟು. ಹೆಡಿಂಗ್ ಬರ್ಕೊಳ್ಳಿ. ಇಲ್ಲಿ ರನ್ನಿಂಗ್ ನೋಟ್ ಏನನ್ನು ಬರೆಯೋಗಿದ್ರೆ ಬರೀರಿ. ಇಲ್ಲಿ ಮತ್ತು ಇಲ್ಲಿ ರಿಫ್ರಾಕ್ಷನ್ ಆಗ್ತಾಯಿದೆ ಇಲ್ಲಿ ಅಲ್ವಾ. ಸೊ ಇದನ್ನು ನಾವು ನೀರು, ಇದು ಗಾಳಿ. ಇಲ್ಲಿ ಡೆಫಿನೇಷನ್ ಅಂತೂ ಬರ್ಕೊಬೇಕಾಗುತ್ತೆ.